ಇನ್ನು ಪೆನ್ ಡ್ರೈವ್ ಲೀಕ್ ಮಾಡಿದ ಯಾರು ಅನ್ನೋ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಡಿಯೋ ಬಾಂಬ್ ಒಂದು ಸಿಕ್ಕಿದೆ. ಮಹಾನಾಯಕನ ಆರೋಪಕ್ಕೆ ಹೊಸ ಟ್ವಿಸ್ಟ್ ಅನ್ನ ಆಡಿಯೋ ಕೊಡ್ತಾ ಇದೆ. ಕುಮಾರಸ್ವಾಮಿ ಆರೋಪಕ್ಕೆ ಸಾಕ್ಷಿ ಕೊಡೋಕೆ ದೇವರಾಜೇಗೌಡ ಮುಂದಾದ್ರ ಪ್ರಶ್ನೆ ಇದೆ. ಮಹಾನ್ ನಾಯಕ ಆರೋಪಕ್ಕೆ ಹೊಸ ಟ್ವಿಸ್ಟ್ ಕೊಡ್ತಾ ಇದೆ ಆಡಿಯೋ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದಿಲ್ಲ ಮಹಾನ್ ನಾಯಕ ಅಂತ, ಆ ಆರೋಪಕ್ಕೆ ಸಾಕ್ಷಿ ಕೊಡೋಕೆ ದೇವರಾಜೇಗೌಡ ಮುಂದಾದ್ರ, ಅದಕ್ಕೆ ಆಡಿಯೋ ರಿಲೀಸ್ ಮಾಡಿದ್ರ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ವರ್ಸಸ್ HDK ಫೈಟ್ಗೆ ಹೊಸ ಅಸ್ತ್ರ ಮತ್ತು ಹೊಸ ಆಂಗಲ್ ಕೂಡ ಸಿಕ್ಕಂಗಾಗಿದೆ. ಈಗ HDK ಆರೋಪಕ್ಕೆ ಸಾಕ್ಷಿ ಕೊಡಲು ಈ ವಕೀಲರು ಮುಂದಾದ್ರ. ಹೌದು ಅಂದ್ರೆ ಪೆನ್ ಡ್ರೈವ್ ನನ್ನ ಬಳಿ ಇದ್ದಿದ್ದು ಹೌದು, ವಿಡಿಯೋಗಳನ್ನ ನಾನು ಗಮನಿಸಿದ್ದು ಹೌದು, ಆದ್ರೆ ಅದನ್ನ ಹಂಚಿದ್ದು ನಾನಲ್ಲ, ಪೆನ್ ಡ್ರೈವ್ನ ಸಾವಿರಾರು ಕಾಪಿಗಳಾಗಿ ಮಾಡಿ ರಸ್ತೆಯಲ್ಲಿ ಚೆಲ್ಲಿದ್ದು ನಾನಲ್ಲ ಅಂತ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಗೌಪ್ಯವಾಗಿ ಕರೆದು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ಆರೋಪಿಗಳನ್ನಾಗಿ ಮಾಡಬೇಕು, ಯಾರನ್ನ ಬಂಧಿಸಬೇಕು ಅಂತೇಳಿ ಒಂದು ಗೌಪ್ಯ ಚರ್ಚೆಯಾಗಿ ಕೆಲವರಿಗೆ ನಿದರ್ಶನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಶ್ರೀ H.D. ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕಾರಣಿಗಳ ವಿರುದ್ಧವಾಗಿ. ಆದರೆ ನನ್ನ ಹೋರಾಟದ ಪ್ರತಿಫಲ ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ವಾಮ ಮಾರ್ಗವನ್ನು ಹಿಡಿದ್ರು. ಅವರಲ್ಲಿ ಒಳಯರ್ಸಿಪುರದಿಂದ ಅಲ್ಲಿಯ ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ ಮತ್ತೆ ಆತನ ಗುರುಗಳಾದಂಥ ಈ ಎಲ್ಲಾ ಹೀನ ಕೃತ್ಯದ ಗುರುಗಳಾದಂಥ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಇವರಿಬ್ಬರು ಸೇರಿ ಆ ಪೆನ್ ಡ್ರೈವ್ ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು, ಅವರು ಯಾರು ಬಂದು ಭೇಟಿ ಮಾಡಿದ್ರು, ಆ ಭೇಟಿ ಆದ ನಂತರ ಪೆನ್ ಡ್ರೈವ್ 20 ನಿಮಿಷ ಒಳಗೆ ಹೋದ ನಂತರ ಹಿಂಗೆ ವಾಪಸ್ ಬಂತು, ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ರೀತಿ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು. ಈ ವಿಚಾರವಾಗಿ ನಾನು SIT ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ಬರಿದ್ದಾರೆ. ಇವರುಗಳೆಲ್ಲ ಸೇರಿ ಅಲ್ಲಿ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಾಕ್ಬೇಕಷ್ಟೇ, ಕ್ಲೋಸ್ ಮಾಡಬೇಕಾದ. ಈ ವಿಚಾರವಾಗಿ ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂತ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ನನಗೆ ಎಲ್ಲ ಶಿವರಾಮೇಗೌಡರು DK ಶಿವಕುಮಾರ್ ಅವರಿಗೆ ಫೋನ್ ಮಾಡಿಕೊಟ್ರು. ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು. ಯಾವುದು ಈಗ ಇರೋಂಥ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಲ್ಲಿ ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ DK ಶಿವಕುಮಾರ್ ಅನ್ನೋದಕ್ಕೋಸ್ಕರ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನನಗೆ.